ಹಾಯ್! ಎಲ್ರಿಗೂ ನಮಸ್ಕಾರ. ಈ ರೀತಿ ಹುಡೆಡ್ ಐಸ್ ಇದ್ದಾಗ ನಾವು ಎಷ್ಟೇ ಚೆನ್ನಾಗಿ ಐ ಶ್ಯಾಡೋನ ಅಪ್ಲೈ ಮಾಡಿದ್ರು ಕೂಡ ಈ ಒಂದು ಎಕ್ಸ್ಟ್ರಾ ಸ್ಕಿನ್ನಿಂದ ನಮ್ಮ ಐ ಶ್ಯಾಡೋ ಬಂದು ಕವರ್ ಆಗೋಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ರೀತಿ ಹುಡೆಡ್ ಐಸ್ ಇರೋರು ಹೇಗೆ ಐ ಶ್ಯಾಡೋವನ್ನ ತಮ್ಮ ಎಕ್ಸ್ಟ್ರಾ ಸ್ಕಿನ್ನಿಂದ ಕವರ್ ಆಗದೇ ಇರೋ ಹಾಗೆ, ಅದೇ ರೀತಿ ಕವರ್ ಆದ್ರೂ ಕೂಡ ಹೇಗೆ ಐ ಶ್ಯಾಡೋವನ್ನ ಬ್ಯೂಟಿಫುಲ್ ಆಗಿ ತೋರಿಸ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಒಂದಷ್ಟು ಇಂಪಾರ್ಟೆಂಟ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಕೂಡ ಶೇರ್ ಮಾಡಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನ್ ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಇವತ್ತು ನಾನಿಲ್ಲಿ ಮೇಕಪ್ ರೆವಲ್ಯೂಷನ್ ಅವರ ಒಂದು ಐ ಶ್ಯಾಡೋ ಪ್ಯಾಲೆಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಮ್ಮ ನಾರ್ಮಲ್ ಕ್ರೀಸ್ ಲೈನ್ ಆಗಿರುತ್ತೆ. ಅದೇ ರೀತಿ ಇವತ್ತು ನಾವು ಇಲ್ಲಿ ನಮ್ಮ ಕ್ರೀಸ್ ಲೈನ್ ಅನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಇದೇ ಬಂದು ಒಂದು ಇಂಪಾರ್ಟೆಂಟ್ ಟಿಪ್ ಅಂತಾನೆ ಹೇಳ್ಬೋದು. ನಮ್ಮ ನಾರ್ಮಲ್ ಕ್ರೀಸ್ ಲೈನ್ ಮೇಲೆ ನಾವು ಅಪ್ಲೈ ಮಾಡೋದ್ರಿಂದ ಅದು ಹುಡೆಡ್ ಇಂದ ಕವರ್ ಆಗಿ ಹೋಗುತ್ತೆ. ಸೊ ನಮಗೆ ಐ ಶ್ಯಾಡೋ ಬಂದು ನೀಟಾಗಿ ಕಾಣಿಸೋದಿಲ್ಲ. ನಾವು ಅದರ ಮೇಲೆ ಒಂದು ಈ ರೀತಿ ಕ್ರೀಸ್ ಲೈನ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹುಡೆಡ್ ಐಸ್ ಇರುತ್ತೆ, ಬಟ್ ಕೆಲವರಿಗೆ ತುಂಬ ಜಾಸ್ತಿ ಸ್ಕಿನ್ ಬಂದು ಕವರ್ ಆಗೋಗಿರುತ್ತೆ. ಸೊ ಆ ರೀತಿ ಇದ್ದಾಗ ನಾವು ಎಷ್ಟೇ ಚೆನ್ನಾಗಿ ಐ ಶ್ಯಾಡೋನ ಕ್ರಿಯೇಟ್ ಮಾಡಿದ್ರು ಕೂಡ ಅದು ಕವರ್ ಆಗೋಗಿರುತ್ತೆ. ಇಲ್ಲಿ ನನಗೆ ಅಷ್ಟೊಂದು ಹುಡೆಡ್ ಐಸ್ ಇಲ್ಲ, ಆದರೂ ಕೂಡ ಇದನ್ನು ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ನಮ್ಮ ರೆಗ್ಯುಲರ್ ಕ್ರೀಸ್ ಲೈನ್ಗಿಂತ ಅದರ ಮೇಲೆ ಒಂದು ಕ್ರೀಸ್ ಲೈನನ್ನು ಈ ರೀತಿ ಕ್ರಿಯೇಟ್ ಮಾಡಿಕೊಂಡು ನಂತರ ನಾವು ಐ ಶ್ಯಾಡೋವನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಪೋರ್ಷನಲ್ಲಿ ನಮಗೆ ಯಾವುದೇ ರೀತಿ ಐ ಶ್ಯಾಡೋ ಇಲ್ಲ. ಇಲ್ಲಿ ನಾವು ಅಪ್ಲೈ ಮಾಡಿಕೊಂಡಾಗ ಈ ರೀತಿ ಕಣ್ಣನ್ನು ಕ್ಲೋಸ್ ಮಾಡಿದಾಗ ಅದು ಕಾಣಿಸೋದಿಲ್ಲ. ಇದನ್ನೇ ನಾವು ಬಂದು ಹುಡೆಡ್ ಐ ಅಂತ ಹೇಳೋದು. ಈ ಫೋಲ್ಡ್ ಆಗಿರೋ ಪ್ಲೇಸಲ್ಲಿ ನಾವು ಐ ಶ್ಯಾಡೋನ ಅಪ್ಲೈ ಮಾಡಿದಾಗ ಕಾಣಿಸೋದಿಲ್ಲ. ಅದಕ್ಕೆ ನಾವು ಇದರ ಮೇಲೆ ಒಂದು ಕ್ರೀಸ್ ಲೈನನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ದಟ್ ನಾವು ಕಣ್ಣನ್ನು ಮುಚ್ಚಿದಾಗ ಅಥವಾ ತೆಗೆದಾಗ್ಲೂ ಕೂಡ ನಮ್ಮ ಐ ಶ್ಯಾಡೋ ಯಾವುದೇ ರೀತಿ ಕವರ್ ಆಗದೆ ನೀಟಾಗಿ ಕಾಣಿಸುತ್ತೆ. ಹುಡೆಡ್ ಐಸ್ ಇರೋರು ಈ ಒಂದು ಸ್ಪಾಟನ್ನು ಬ್ರಾಡ್ ಆಗಿ ಇಟ್ಕೊಳ್ಳೋ ರೀತಿ ನಾವು ಐಬ್ರೋಸನ್ನು ಮಾಡಿಸ್ಕೋಬೇಕಾಗತ್ತೆ. ಕ್ರೀಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದ ನಂತರ ಒಂದು ಲೈಟ್ ಗ್ರೀನ್ ಶೇಡನ್ನು ತಗೊಂಡು ಈ ರೀತಿ ನನ್ನ ಟ್ರಾನ್ಸಿಷನನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ನನ್ನ ಕ್ರೀಸನ್ನು ಫಾರ್ಮ್ ಮಾಡಿರೋ ಲೈನ್ ಮೇಲೆ ಈ ರೀತಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಕ್ರೀಸನ್ನು ಕ್ರಿಯೇಟ್ ಮಾಡೋದಕ್ಕೆ ನಾನೊಂದು ಡಾರ್ಕ್ ಗ್ರೀನ್ ಶೇಡನ್ನು ಯೂಸ್ ಮಾಡಿದ್ದೆ. ಅದರಿಂದಲೇ ನಾನು ನನ್ನ ಔಟರ್ ವಿಯನ್ನು ಕೂಡ ಸ್ವಲ್ಪ ಬ್ಲೆಂಡ್ ಮಾಡ್ಕೋತೀನಿ. ಅದೇ ರೀತಿ ನನ್ನ ಕ್ರೀಸ್ ಲೈನನ್ನು ಸ್ವಲ್ಪ ಸಾಫ್ಟನ್ ಮಾಡಿಕೊಂಡು ಮತ್ತಷ್ಟು ನನ್ನ ಕ್ರೀಸ್ ಲೈನನ್ನು ಡೆಪ್ತ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಟ್ರಾನ್ಸಿಷನ್ ಸಿಗತ್ತೆ. ಅದೇ ಗ್ರೀನ್ ಕಲರನ್ನು ನನ್ನ ಆಲ್ ಓವರ್ ದ ಲಿಡ್ಡಲ್ಲಿ ನಾನು ಫಿಲ್ ಮಾಡ್ಕೋತಾ ಇದ್ದೀನಿ. ಇದರ ಮೇಲೆ ನಾನು ಶಿಮ್ಮರ್ಸನ್ನು ಆ್ಯಡ್ ಮಾಡೋದ್ರಿಂದ ಈ ರೀತಿ ನನ್ನ ಕಲರನ್ನು ಸ್ವಲ್ಪ ಲೈಟ್ ಆಗಿನೇ ಹಚ್ತಾ ಇದ್ದೀನಿ. ನನ್ನ ಔಟರ್ ವಿಯಲ್ಲಿ ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಕಲರನ್ನು ಹಚ್ಕೋತಾ ಇದ್ದೀನಿ. ನಮ್ಮ ಐ ಶ್ಯಾಡೋ ನೀಟ್ ಆ್ಯಂಡ್ ನ್ಯಾಚುರಲ್ ಆಗಿ ಬರಬೇಕು ಅಂತ ಹೇಳಿದ್ರೆ ಬ್ಲೆಂಡಿಂಗ್ ಬಂದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ನನ್ನ ಇನ್ನರ್ ಕಾರ್ನರ್ಸ್ಗೆ ಒಂದು ಲೈಟ್ ಗ್ರೀನ್ ಶಿಮರಿ ಶೇಡನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಮ್ಮ ಲೋವರ್ ಲಿಡ್ಡನ್ನು ನಾವು ಹೈಲೈಟ್ ಮಾಡಿದಷ್ಟು ಅದು ಪಾಪಪ್ ಆಗಿ ನೀಟಾಗಿ ಕಾಣಿಸುತ್ತೆ. ನಾವು ಇಲ್ಲಿ ಡಾರ್ಕ್ ಕಲರ್ಸನ್ನು ಯೂಸ್ ಮಾಡಿದಷ್ಟು ಅದು ಹೈಡ್ ಆಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಆದಷ್ಟು ನಮ್ಮ ಲೋವರ್ ಲಿಡ್ ಮೇಲೆ ಶಿಮರಿ ಶೇಡ್ಸ್ ಅಥವಾ ಲೈಟರ್ ಶೇಡ್ಸನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಇಲ್ಲಿ ಮತ್ತೊಂದು ಟಿಪ್ ಏನಂತ ಹೇಳಿದ್ರೆ, ಇಲ್ಲಿ ನನ್ನ ಐ ಲಿಡ್ನ ಸೆಂಟರಲ್ಲಿ ನಾನು ಶಿಮರಿ ಶೇಡನ್ನು ಹಚ್ತಾ ಇದ್ದೀನಿ. ಅದೇ ರೀತಿ ಅದನ್ನು ಸ್ವಲ್ಪ ನನ್ನ ಕ್ರೀಸ್ ಮೇಲೂ ಕೂಡ ಅಪ್ಲೈ ಮಾಡ್ಕೋತೀನಿ. ಹೀಗೆ ಮಾಡೋದ್ರಿಂದ ನಾವು ಕಣ್ಣು ಓಪನ್ ಮಾಡಿದಾಗಲೂ ಕೂಡ ಶಿಮರಿ ಶೇಡ್ಸ್ ಆಗಲಿ ಅಥವಾ ಎಲ್ಲ ಮ್ಯಾಟ್ ಕಲರ್ಸ್ ಬಂದು ನೀಟ್ ಆ್ಯಂಡ್ ಕ್ಲೀನ್ ಆಗಿ ವಿಸಿಬಲ್ ಆಗಿ ಕಾಣಿಸುತ್ತೆ. ನಮಗೆ ಇರೋ ನ್ಯಾಚುರಲ್ ಕ್ರೀಸ್ ಲೈನ್ ಮೇಲೇ ನಾವು ಕ್ರೀಸನ್ನು ಫಾರ್ಮ್ ಮಾಡಿ ನಂತರ ನಾವು ಐ ಶ್ಯಾಡೋವನ್ನು ಕ್ರಿಯೇಟ್ ಮಾಡ್ತಾ ಇದ್ರೆ ನಾವು ಕಣ್ಣು ಓಪನ್ ಮಾಡಿದಾಗ ನಮ್ಮ ಐ ಶ್ಯಾಡೋ ಬಂದು ಕಾಣಿಸೋದಿಲ್ಲ. ಈ ಒಂದು ಚಿಕ್ಕ ಚಿಕ್ಕ ಟಿಪ್ಸೇ ನಮ್ಮ ಮೇಕಪ್ಪಲ್ಲಿ ತುಂಬ ದೊಡ್ಡ ಡಿಫ್ರೆನ್ಸನ್ನು ತಂದುಕೊಡತ್ತೆ.
ಕಾಜಲನ್ನು ಅಪ್ಲೈ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಡ್ರಾಪ್ ಶ್ಯಾಡೋನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಬ್ರೌನ್ ಶ್ಯಾಡೋನ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಟ್ರಾನ್ಸಿಷನನ್ನು ಕೆಳಗಡೆ ಕ್ರಿಯೇಟ್ ಮಾಡಿಕೊಂಡು ನಂತರ ಒಂದು ಡಾರ್ಕ್ ಗ್ರೀನನ್ನು ನನ್ನ ವಾಟರ್ ಲೈನ್ ಕೆಳಗಡೆ ಈ ರೀತಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಮ್ಮ ಔಟರ್ ವಿಯಲ್ಲಿ ಸ್ಕಿನ್ ಬಂದು ನಮ್ಮ ಲಿಡ್ಡನ್ನು ಕವರ್ ಮಾಡೋದ್ರಿಂದ ಅಲ್ಲಿ ನಾವು ಯಾವುದೇ ರೀತಿ ಶಿಮರಿ ಶೇಡ್ಸ್ ಅಥವಾ ಲೈಟ್ ಶೇಡ್ಸನ್ನು ಹಚ್ಚೋ ಬದಲು ಈ ರೀತಿ ಔಟರ್ ವಿಯಲ್ಲಿ ನಾವು ಡಾರ್ಕ್ ಕಲರ್ಸನ್ನು ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಸ್ಕರಾ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನನ್ನ ಲ್ಯಾಶಸ್ಸನ್ನು ಈ ರೀತಿ ಕರ್ಲ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ನಮ್ಮ ಕಣ್ಣಿಗೆ ತುಂಬ ಡೆಫಿನೇಷನನ್ನು ಕೊಡುತ್ತೆ. ಅದೇ ರೀತಿ ಯಾವುದೇ ರೀತಿ ಸ್ಯಾಗಿಯಾಗಿ ಕಾಣಿಸೋದಿಲ್ಲ. ಇಲ್ಲಿ ನೀವು ಫಾಲ್ಸ್ ಲ್ಯಾಶಸನ್ನು ಕೂಡ ಅಪ್ಲೈ ಮಾಡ್ಕೋಬೋದು, ಬಟ್ ತುಂಬ ಥಿಕ್ಕಾದ ಒಂದು ಲ್ಯಾಶಸನ್ನು ನಾವಿಲ್ಲಿ ಯೂಸ್ ಮಾಡಬಾರ್ದು. ಹಾಗೆ ಮಾಡೋದ್ರಿಂದ ನಮ್ಮ ಐ ಮೇಕಪ್ ಬಂದು ಪೂರ್ತಿ ಕವರ್ ಆಗೋ ಚಾನ್ಸಸ್ ಇರುತ್ತೆ. ಫಾಲ್ಸ್ ಲ್ಯಾಶಸನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ತಿನ್ನಾಗಿರೋ ಲ್ಯಾಶಸನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ನನ್ನ ಇನ್ನರ್ ಕಾರ್ನರ್ಸನ್ನು ಒಂದು ಶಿಮರಿ ವೈಟ್ ಕಲರಿಂದ ಫಿಲ್ ಮಾಡಿಕೊಂಡು ನಂತರ ನಾನು ನನ್ನ ಬ್ರೋ ಬೋನನ್ನು ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ಸಣ್ಣ ಸಣ್ಣ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಹುಡೆಡ್ ಐಸನ್ನು ಐ ಶ್ಯಾಡೋ ಇಂದ ಪಾಪಪ್ ಆಗಿ ಕಾಣಿಸೋ ರೀತಿ ಮಾಡ್ಕೋಬೋದು. ಯಾರಿಗೆಲ್ಲ ಹುಡೆಡ್ ಐಸ್ ಇದೆ ಈ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡಿ ಐ ಮೇಕಪ್ ಮಾಡ್ಕೊಳ್ಳಿ. ನಂತರ ನನಗೆ ಕಮೆಂಟಲ್ಲಿ ತಿಳಿಸಿ ಮೇಕಪ್ ಹೇಗೆ ಬಂತು ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.